ಹಾಯ್ ಗೈಸ್, ಒಬ್ಬ ವ್ಯಕ್ತಿ ತನ್ನ ಮಕ್ಕಳು ಹಾಗೇನೆ ಎರಡನೇ ಹೆಂಡತಿನ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವನಿಗೇನೋ ಕೆಲಸ ಇರೋದ್ರಿಂದ ಆ 3 ಜನರನ್ನ ಬಿಟ್ಟು ಇವನ್ ಮಾತ್ರ ಸಿಟಿಗೆ ಬರ್ತಾನೆ. ಆಮೇಲೆ ಅಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ಟೈಮ್ಸ್ ನಾವೇನೋ ಮಾಡೋಕ್ ಹೋಗಿ ಇನ್ನೇನೋ ಆಗ್ಬಿಡುತ್ತೆ. ಅದ್ರಿಂದ ನಮ್ ಜೀವಕ್ಕೆ ಕುತ್ತು ತರೋ ಸಾಧ್ಯತೆನೂ ಇದೆ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅನ್ನೋದು ಕ್ಲೈಮ್ಯಾಕ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಚಿತ್ರದ ಹೆಸರು ದ ಲಾಡ್ಜ್. 2019ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಲೇಡಿನ ತೋರಿಸ್ತಾರೆ. ಹೆಸರು ಲಾರಾ. ಅವಳಿಗೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಜೋರಾಗಿ ಅಳ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ಕಾರ್ನಲ್ಲಿ ಹೋಗ್ತಿದ್ದಾರೆ. ಜೊತೆಲಿ ಅವ್ರ ಮಕ್ಕಳು ಕೂಡ ಇದ್ದಾರೆ. ದೊಡ್ಡವನ ಹೆಸರು ಏಡನ್, ಮಗಳು ಮಿಯಾ. ಈಗ ಇವಳು ಮಕ್ಕಳನ್ನ ಕರ್ಕೊಂಡು ತನ್ನ ಗಂಡನ್ನ ನೋಡೋದಕ್ಕೆ ಹೋಗ್ತಿದ್ದಾಳೆ. ಇವನೇ ರಿಚರ್ಡ್, ಲಾರಾ ಅವ್ರ ಗಂಡ. ಮಕ್ಕಳಿಗೆ ದುಡ್ಡು ಕೊಟ್ಟು ಹೋಗಿ ಕ್ಯಾಂಡಿ ತಗೊಂಡ್ ಬನ್ನಿ ಅಂತ ಕಳಿಸ್ತಾನೆ. ಈಗ ಗಂಡ ಹೆಂಡತಿ ಮಾತಾಡ್ತಾರೆ. ರಿಚರ್ಡ್ ಹೇಳ್ತಾನೆ, ನಾವಿಬ್ರು ದೂರ ಆಗ್ಬಿಡೋಣ. ಯಾಕೋ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಿಲ್ಲ. ನಾನು ಗ್ರೇಸ್ನ ಲವ್ ಮಾಡ್ತಾ ಇದ್ದೀನಿ. ಅವಳನ್ನೇ ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತ. ಇದ್ರಿಂದ ಗಾಬರಿ ಆಗಿದ್ದ ಲಾರಾ ರೂಮಿಗೆ ಬಂದು ಫುಲ್ ಡ್ರಿಂಕ್ಸ್ ಮಾಡಿ ಶೂಟ್ ಮಾಡ್ಕೊಂಡು ಸತ್ತೋಗ್ತಾಳೆ. ಸೊ ಲಾರಾ ಸತ್ತಿದ್ರಿಂದ ಫ್ಯೂನರಲ್ ನಡೀತಾ ಇದೆ. ಮಿಯಾ ಅವ್ರ ತಾಯಿ ಗಿಫ್ಟ್ ಆಗಿ ಕೊಟ್ಟಿದ್ದ ಗೊಂಬೆಗೆ ಬಲೂನ್ ಕಟ್ಟಿ ಹಾರಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಗೊಂಬೆ ವೆಯ್ಟ್ ಇರೋದ್ರಿಂದ ಹಾರಲ್ಲ. ಈಗ ಕತೆ 6 ತಿಂಗಳು ಮುಂದೆ ಹೋಗುತ್ತೆ. 3 ಜನ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಕೆ ಯಾವ ಜಾಗಕ್ಕೆ ಹೋಗ್ಬೇಕು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಿಲ್ ಟಾಪ್ ನಲ್ಲಿ ಒಂದು ಲಾಡ್ಜ್ ಇದೆ. ಅಲ್ಲಿಗೇನೆ ಹೋಗೋ ನಿರ್ಧಾರ ಮಾಡ್ತಾರೆ. ಗ್ರೇಸ್ ನ ಜೊತೆಲಿ ಕರ್ಕೊಂಡು ಹೋಗೋಣ. ನಾನು ಅವಳನ್ನ ಮದ್ವೆ ಮಾಡ್ಕೋತೀನಿ. ಆಗ ಅವಳು ನಿಮ್ನ ಕೂಡ ಚೆನ್ನಾಗಿ ನೋಡ್ಕೋತಾಳೆ ಅಂತ. ಇದನ್ ಕೇಳಿ ಏಡನ್ಗೆ ತುಂಬಾನೇ ಕೋಪ ಬರುತ್ತೆ. ಮಿಯಾ ಹಾಗೇನೆ ಹೇಡನ್ ಗ್ರೇಸ್ ಬಗ್ಗೆ ಆನ್ಲೈನ್ ನಲ್ಲಿ ಸರ್ಚ್ ಮಾಡ್ತಾರೆ. ಗ್ರೇಸ್ ಒಂದು ಕಲ್ಟ್ ಗ್ಯಾಂಗ್ಗೆ ಸೇರಿದವಳು. ಅವರಪ್ಪ ಕಲ್ಟ್ ಗ್ಯಾಂಗ್ ನ ಲೀಡ್ ಮಾಡ್ತಾ ಇದ್ರು. ಈ ಗ್ಯಾಂಗ್ ಅವ್ರ ನಂಬಿಕೆ ಪ್ರಕಾರ ಮಾಸ್ ಆಗಿ ಎಲ್ರು ಸೂಸೈಡ್ ಮಾಡ್ಕೊಂಡ್ರೆ ಅವ್ರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅಂತ ನಂಬಿರ್ತಾರೆ. ಈ ರೀತಿ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಗ್ರೇಸ್ ಮಾತ್ರ ಸರ್ವೈವ್ ಆಗಿರ್ತಾಳೆ. ಅವ್ರ ತಂದೆ ಮಗಳನ್ನ ಮಾತ್ರ ಸೇವ್ ಮಾಡಿರ್ತಾರೆ. ಯಾಕಂದ್ರೆ ಮುಂದೆ ಅವಳು ಈ ಕಲ್ಟ್ ಗ್ಯಾಂಗ್ ಕಲ್ಚರ್ ನ ಕಂಟಿನ್ಯೂ ಮಾಡ್ಲಿ ಅಂತ. ಒಂದ್ ಸರ್ವೈವ್ ಆದ್ಮೇಲೆ ಗ್ರೇಸ್ ಮಾನಸಿಕ ಕಾಯಿಲೆಗೆ ತುತ್ತಾಗಿ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾಳೆ. ಸೊ ಇಷ್ಟು ವಿಷಯ ಇವ್ರಿಬ್ರಿಗೆ ಗೊತ್ತಾಗುತ್ತೆ. ಈಗ ಲಾಡ್ಜ್ಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೋತಾರೆ. ಹೋಗೋ ದಾರಿಲಿ ಗ್ರೇಸ್ ನ ಕೂಡ ಪಿಕಪ್ ಮಾಡ್ಕೋತಾರೆ. ಗ್ರೇಸ್ ಇವ್ರಿಬ್ಬರ ಜೊತೆಲಿ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಹಾಯ್, ಹೇಗಿದ್ದೀರಾ? ಆದ್ರೆ ಇವರಿಬ್ರು ಏನು ರಿಯಾಕ್ಟ್ ಮಾಡಲ್ಲ. ಗ್ರೇಸ್ಗೂ ಗೊತ್ತಿದೆ ಅವ್ರ ತಾಯಿ ಸ್ಥಾನಕ್ಕೆ ನಾನ್ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ. ತುಂಬಾ ದೂರ ಟ್ರಾವೆಲ್ ಮಾಡಿ ಆ ಲಾಡ್ಜಿಗೆ ಬರ್ತಾರೆ. ಇಲ್ಲಿಂದ ಸಿಟಿಗೆ ತುಂಬಾ ದೂರ ಇದೆ. ಈ ಲಾಡ್ಜ್ನ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ. ಗ್ರೇಸ್ ಒಂದು ನಾಯಿ ಸಾಕಿದ್ದಾಳೆ. ಅದಕ್ಕೆ ಸಪ್ರೇಟ್ ಜಾಗನೂ ಇದೆ. ಗ್ರೇಸ್ ಡೈಲಿ ಮಾತ್ರೆಗಳನ್ನ ತಗೋತಾ ಇರ್ತಾಳೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಆ ಕಲ್ಟ್ ಗ್ಯಾಂಗ್ ಅಲ್ಲೇ ಬೆಳೆದು ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು. ಕೊನೆಗೆ ಆ ಮಾಸ್ ಸೂಸೈಡ್ ಇಂದ ಸರ್ವೈವ್ ಆದ್ಮೇಲೆ ಆ ಭಯಾನಕ ನೆನಪುಗಳಿಂದ ಹೊರ ಬರೋದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರ್ತಾಳೆ. ಡಾಕ್ಟರ್ ಮೆಡಿಕೇಶನ್ ನ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ದಾರೆ ಅನ್ಸುತ್ತೆ. ಊಟ ಮಾಡ್ತಾ ಇರುವಾಗ ಒಂದು ಫೋಟೋ ನೋಡಿ ಗ್ರೇಸ್ ಮೂಗಿಂದ ರಕ್ತ ಬರ್ತಿದೆ. ಇದನ್ನ ಮಿಯಾ ಹಾಗೇನೆ ಏಡನ್ ಕೂಡ ಅಬ್ಸರ್ವ್ ಮಾಡ್ತಾರೆ. ಬೆಳಗ್ಗೆ ಎಲ್ರು ಜಾಲಿ ಮಾಡೆಲ್ ಇದ್ದಾರೆ. ಗ್ರೇಸ್ ಒಂದು ಟೋಪಿ ಹಾಕಿರ್ತಾಳೆ. ಅದು ಲಾರಾ ಯೂಸ್ ಮಾಡ್ತಿದ್ದ ಟೋಪಿ. ಅದು ನಮ್ ತಾಯ್ದು ಅಂತ ಏಡನ್ ಈಸ್ಕೊತಾನೆ. ಸದ್ಯಕ್ಕಂತೂ ಅವರಿಬ್ಬರಿಗೆ ಇವಳನ್ನ ಕಂಡ್ರೆ ಆಗ್ತಾನೆ ಇಲ್ಲ. ಹೀಗೆ ಜಾಲಿಯಾಗಿ ಇರುವಾಗ ಮಿಯಾ ಒಂದು ಫಿಶಿಂಗ್ ಹೋಲ್ ಒಳಗಡೆ ಆ ಗೊಂಬೆನ ಹಾಕ್ಬಿಡ್ತಾಳೆ. ಹತ್ರ ಹೋದ್ರೆ ಅವಳ ಪ್ರಾಣಕ್ಕೆ ಅಪಾಯ ಇದೆ. ಅದಕ್ಕೆ ಗ್ರೇಸ್ ಮಿಯಾನ ತಡೆಯೋಕೆ ಹೋಗಿ ಅವಳು ಆ ಗುಂಡಿ ಒಳಗಡೆ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ರಿಚರ್ಡ್ ಅವಳನ್ನ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಡೇ ಗ್ರೇಸ್ ಹೇಳ್ತಾಳೆ, ಪ್ಲಾನ್ ಮಾಡ್ದಂಗೆ 3 ದಿನ ನಾನು ನಿಮ್ ಮಕ್ಕಳ ಜೊತೆಲೇ ಇರ್ತೀನಿ. ಆಗ್ಲೇ ನನಗೆ ಅವ್ರ ಜೊತೆಲಿ ಕ್ಲೋಸ್ ಆಗೋದಕ್ ಸಾಧ್ಯ. ನೀವು ನಿಮ್ಮ ಆಫೀಸ್ ವರ್ಕ್ಗೆ ಸಿಟಿಗೆ ಹೋಗಿ ಬನ್ನಿ ಅಂತ. ರಿಚರ್ಡ್ ಹೋಗೋಕು ಮುಂಚೆ ಒಂದು ಗನ್ ಕೊಡ್ತಾನೆ. ಈ ಗನ್ ನಿನ್ ಸೇಫ್ಟಿಗೆ ಇಟ್ಕೋ. ಅದನ್ನ ಹೇಗ್ ಬಳಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಈಗ ಗ್ರೇಸ್ ಮನೆಗೆ ಡೆಕೋರೇಷನ್ ಮಾಡ್ತಾಳೆ. ಯಾಕಂದ್ರೆ ಸದ್ಯದಲ್ಲೇ ಕ್ರಿಸ್ಮಸ್ ಬರ್ತಾ ಇದೆ. ಅವರಿಬ್ಬರನ್ನ ಕೂಡ ಕರೀತಾಳೆ, ಬನ್ನಿ ಡೆಕೋರೇಷನ್ ಮಾಡೋಣ ಅಂತ. ಆದ್ರೆ ಅವರಿಬ್ರು ಬರಲ್ಲ. ಸೊ ಗ್ರೇಸ್ ಒಬ್ಳೆ ಡೆಕೋರೇಷನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮಿಯಾ ಮಾತ್ರ ನಿಧಾನಕ್ಕೆ ಗ್ರೇಸ್ ಜೊತೆಲಿ ಕ್ಲೋಸ್ ಆಗ್ತಿದ್ದಾಳೆ. ನಾನು ಅಪ್ಪನಿಗೋಸ್ಕರ ಒಂದು ಗಿಫ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಒಂದು ಸಿಡಿನ ಪ್ಲೇ ಮಾಡ್ತಾಳೆ. ಅದರಲ್ಲಿ ಹೋದ ವರ್ಷ ಅವ್ರ ತಾಯಿ ಜೊತೆಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿರ್ತಾರೆ. ಆ ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದ ವಿಡಿಯೋನ ಮಿಯಾ ಅವ್ರ ತಂದೆಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಇದನ್ನ ನೋಡಿ ಗ್ರೇಸ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಾನು ಫುಡ್ ರೆಡಿ ಮಾಡ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಾ ಅಂದಾಗ ಅವರಿಬ್ರು ಏನು ರಿಯಾಕ್ಟ್ ಮಾಡಲ್ಲ. ಸೊ ಗ್ರೇಸ್ ಒಬ್ಳೆ ತಿಂತಿರುವಾಗ ಮತ್ತೆ ಅದೇ ಫೋಟೋನ ನೋಡ್ತಾಳೆ. ಆ ಫೋಟೋ ನೋಡಿದ್ರೆ ಇವಳಿಗೆ ಏನ್ ಅನ್ಸ್ತಾ ಇದೆಯೋ ಗೊತ್ತಿಲ್ಲ. ಆ ಫೋಟೋನ ತೆಗೆದು ಬೇರೆ ಕಡೆ ಬಚ್ಚಿಡ್ತಾಳೆ. ಮಿಯಾ ಅವ್ರ ತಾಯಿ ಗಿಫ್ಟ್ ಆಗಿ ಕೊಟ್ಟಿದ್ದ ಗೊಂಬೆನ ಜೊತೆಲಿ ಇಟ್ಕೊಂಡಿರ್ತಾಳೆ.
ಆದ್ರೆ ಅದು ಈಗ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದಾರೆ. ಆಕ್ಚುಲಿ ಗ್ರೇಸ್ ಅದನ್ನ ತೆಗ್ದಿಟ್ಟಿರ್ತಾಳೆ. ಆಮೇಲೆ ಅವಳು ಸಾಕಿದ್ದ ನಾಯಿ ಹತ್ರ ಗೊಂಬೆನ ಹಾಕಿ ನಾಯಿ ಅದನ್ನ ಎತ್ಕೊಂಡ್ ಬಂದಿದೆ ಅನ್ನೋ ತರ ಡ್ರಾಮಾ ಮಾಡ್ತಾಳೆ. ಗ್ರೇಸ್ ಯಾಕೆ ಹೀಗ್ ಮಾಡಿದ್ಲು ಗೊತ್ತಾ? ಅವಳಿಗೆ ಆಕ್ಚುಲಿ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೇನೆ ಟ್ಯಾಬ್ಲೆಟ್ ತಗೋತಾ ಇರೋದು. ರಾತ್ರಿ ಸಮಯ ಒಬ್ಳೆ ನಡೀತಾಳೆ, ಆದ್ರೆ ಅದು ಅವಳಿಗೇನೆ ಗೊತ್ತಿಲ್ಲ. ಈ ರೀತಿ ಓಡಾಡುವಾಗ್ಲೇ ಆ ಗೊಂಬೆನ ತೆಗ್ದಿಟ್ಟಿರ್ತಾಳೆ. ನಾನೇ ತೆಗ್ದಿದ್ದೀನಿ ಅನ್ನೋದು ಗೊತ್ತಾದ್ರೆ ಮಿಯಾ ತಪ್ಪಾಗಿ ತಿಳ್ಕೊತಾಳೆ ಅಂತ ಆ ನಾಯಿನೇ ಎತ್ಕೊಂಡ್ ಬಂದಿದೆ ಅನ್ನೋ ತರ ಕವರ್ ಅಪ್ ಮಾಡಿರ್ತಾಳೆ. ಗ್ರೇಸ್ ರಿಚರ್ಡ್ಗೆ ಕಾಲ್ ಮಾಡಿ ಮಾತಾಡ್ತಾಳೆ, ಇಲ್ಲಿ ನಾವೆಲ್ಲ ಆರಾಮಾಗೆ ಇದ್ದೀವಿ, ನಮ್ಗೇನು ಸಮಸ್ಯೆ ಇಲ್ಲ ಅಂತ. ಗ್ರೇಸ್ ಏಡನ್ ಜೊತೆಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವನು ರಿಯಾಕ್ಟ್ ಮಾಡ್ತಿಲ್ಲ. ಅವಳನ್ನ ಕಂಡ್ರೇನೆ ಇವನಿಗೆ ಆಗ್ತಿಲ್ಲ. ರಾತ್ರಿ ಎಲ್ರು ಮೂವಿ ನೋಡ್ತಾ ಇದ್ದಾರೆ. ಮೂವಿ ನೋಡ್ತಾನೆ ಗ್ರೇಸ್ ನಿದ್ದೆಗೆ ಜಾರಿದ್ದಾಳೆ. ನೋಡಿದ್ರೆ ಹಿಮ ತುಂಬಿರೋ ಜಾಗದಲ್ಲಿ ಗ್ರೇಸ್ ಸಿಗಾಕೊಂಡಿದ್ದಾಳೆ. ಕೊನೆಗೆ ಹಿಮಗಡ್ಡೆ ಹೊಡೆದು ಒಳಗಡೆ ಬಿದ್ದಾಗ ಯಾರು ಇವಳು ಕಾಲ್ ಹಿಡಿದು ಎಳಿತಾ ಇದ್ದಾರೆ. ಅಷ್ಟರಲ್ಲಿ ಇವಳಿಗೆ ಎಚ್ಚರಿಕೆ ಆಗುತ್ತೆ, ಆಕ್ಚುಲಿ ಇದೊಂದು ಕನ್ಸು. ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೋಣ ಅಂದ್ರೆ ಪವರ್ ಕಟ್ ಆಗಿದೆ. ಅಷ್ಟೇ ಅಲ್ಲದೆ ಫ್ರಿಜ್ ಅಲ್ಲಿದ್ದ ಫುಡ್ ಎಲ್ಲ ಕಾಣಿಸ್ತಾ ಇಲ್ಲ. ಅಂಡ್ ಗ್ರೇಸ್ ತಗೋತಾ ಇದ್ದ ಪಿಲ್ಸ್, ಅವಳ ಬಟ್ಟೆಗಳು, ಹೀಗೆ ಎಲ್ಲ ಕಾಣೆಯಾಗಿದೆ. ಮೇ ಬಿ ಏಡನ್ ತೆಗ್ದಿಟ್ಟಿರ್ಬೋದು ಅಂತ ಡೌಟ್ ಬಂದು ಅವನ್ ರೂಮ್ ನಲ್ಲಿ ಹುಡುಕ್ದಾಗ ಅವನ್ ಬಟ್ಟೆಗಳು ಕೂಡ ಕಾಣಿಸ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ಬಟ್ಟೆಗಳೆಲ್ಲ ಕಾಣೆಯಾಗಿದೆ. ಯಾರ ಫೋನಲ್ಲೂ ಚಾರ್ಜ್ ಇಲ್ಲ. ಪವರ್ ಕಟ್ ಆಗಿರೋದ್ರಿಂದ ಕುಡಿಯೋ ನೀರ್ ಕೂಡ ಬರ್ತಿಲ್ಲ. ಹಾಗೇನೆ ಗ್ರೇಸ್ ಸಾಕಿದ್ದ ನಾಯಿನೂ ಕಾಣಿಸ್ತಾ ಇಲ್ಲ. ಸೊ ಇವ್ರಿಗೆಲ್ಲ ತಲೆ ಕೆಟ್ಟು ಹೋಗುತ್ತೆ. ಹೊರಗಡೆ ಎಲ್ಲಾದ್ರೂ ಇದೆಯಾ ಅಂತ 3 ಜನ ಹುಡುಕಾಡ್ತಾ ಇದ್ದಾರೆ, ಆದ್ರೆ ಆ ನಾಯಿ ಸಿಗಲ್ಲ. ಗ್ರೇಸ್ ಪ್ಯಾನಿಕ್ ಆಗಿ ಅಳ್ತಾ ಇದ್ದಾಳೆ. ಆಕ್ಚುಲಿ ಇದು ಡಿಸೆಂಬರ್ ತಿಂಗಳು, ಆದ್ರೆ ಕ್ಯಾಲೆಂಡರ್ ಅಲ್ಲಿ ಬೇರೆ ತಿಂಗಳು ತೋರಿಸ್ತಾ ಇದೆ. ನಿನ್ನೆವರೆಗೂ ಎಲ್ಲ ಕರೆಕ್ಟ್ ಆಗಿ ಇತ್ತು. ಇವತ್ ಯಾಕೆ ಈ ರೀತಿ ಆಗಿದೆ ಅಂತ ಇವಳಿಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಅವಳಿಗೆ ಬೇರೆ ವಾಯ್ಸ್ ಬೇರೆ ಕೇಳ್ತಿದೆ, ನೀವೆಲ್ಲ ಪಾಪಿಗಳು, ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಶರಣಾಗ್ಬೇಕು ಅಂತ. ಈ ರೀತಿ ಆಲೋಸಿನೇಷನ್ ಎಲ್ಲ ಬರ್ತಾ ಇದೆ. ಮಿಯಾ ಫೋನಲ್ಲಿ ಮಾತಾಡ್ತಿರೋ ಶಬ್ದ ಕೇಳುತ್ತೆ. ಇವಳು ಮೇಲ್ಗಡೆ ಬಂದು ನೋಡಿದಾಗ ಫೋನಲ್ಲಿ ಚಾರ್ಜ್ ಇಲ್ದೆ ಡೆಡ್ ಆಗಿದೆ. ತಂದೆ ದೂರ ಇರೋದ್ರಿಂದ ಸುಮ್ನೆ ಮಾತಾಡೋ ತರ ಡ್ರಾಮಾ ಮಾಡಿದೆ ಅಷ್ಟೇ ಅಂತ. ಬಾತ್ರೂಮ್ ಮಿರರ್ ನಲ್ಲಿ ರಿಪೆಂಟ್ ಅಂತ ಬರ್ದಿದೆ, ಅಂದ್ರೆ ಪಶ್ಚಾತ್ತಾಪ ಪಡು ಅಂತ ಅರ್ಥ. ಪದೇ ಪದೇ ಅದೇ ಶಬ್ದ, ನೀನು ಪಶ್ಚಾತ್ತಾಪ ಪಟ್ಟು ಸರೆಂಡರ್ ಆಗು ಅಂತ ಯಾರೋ ಹೇಳ್ತಿದ್ದಾರೆ. ಈ ವಾಯ್ಸ್ ಮಿಯಾಗೂ ಕೇಳ್ತಿದೆ ಅಂದಾಗ ಯಾರಾದ್ರೂ ಹೆದರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದಾ ಅಂತ ಗನ್ ಹಿಡ್ಕೊಂಡು ಹುಡುಕಾಡ್ದಾಗ ಅಲ್ಲಿ ಯಾರು ಇಲ್ಲ. ವಾಯ್ಸ್ ಮಾತ್ರ ಕೇಳ್ತಾನೆ ಇದೆ. ಎಲ್ರೂ ನಿದ್ದೆ ಮಾಡಿದ್ಮೇಲೆ ಗ್ರೇಸ್ ಮಾತ್ರ ನಡ್ಕೊಂಡು ಹೋದಾಗ ಬೆಡ್ ಅಲ್ಲಿ ಯಾರೋ ಮಲ್ಕೊಂಡಿದ್ದಾರೆ. ಮುಖಕ್ಕೆ ಬಟ್ಟೆ ಹಾಕಿದ್ದಾರೆ. ತೆಗ್ದು ನೋಡಿದಾಗ ಅದು ಏಡನ್. ಸಿನ್ ಅಂತ ಬರ್ದು ಅವನ್ ಬಾಯಿಗೆ ಟೇಪ್ ಅಂಟಿಸಿದ್ದಾರೆ. ಸಿನ್ ಅಂದ್ರೆ ಪಾಪಿ ಅಂತ ಅರ್ಥ. ಅಷ್ಟರಲ್ಲಿ ಏಡನ್ ಹಾಗೇನೆ ಮಿಯಾಗೆ ಎಚ್ಚರಿಕೆಯಾಗಿ ಯಾಕೊಬ್ಳೆ ಓಡಾಡ್ತಾ ಇದ್ಯಾ ಅಂದಾಗ ಗ್ರೇಸ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಅವಳು ಅವಳದೇ ಆದ ಪ್ರಪಂಚದಲ್ಲಿ ಇದ್ದಾಳೆ ಅನ್ಸುತ್ತೆ. ಅವಳ ಕೈಯಲ್ಲಿ ಗನ್ ಬೇರೆ ಇದೆ. ಅವಳ ಪಿಲ್ಸ್ ಬೇರೆ ಕಾಣಿಸ್ತಾ ಇಲ್ಲ ಅಲ್ವಾ. ಅವಳಿಗೆ ರಿಯಾಲಿಟಿಗೂ ಇಲ್ಯೂಷನ್ಗೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಮಿಯಾನ ತಳ್ಳಿದ್ರಿಂದ ಅವಳಿಗೆ ಸ್ವಲ್ಪ ಗಾಯ ಆಗುತ್ತೆ. ಆಗ ಸಡನ್ ಆಗಿ ಇವಳಿಗೆ ರಿಯಲೈಸ್ ಆಗುತ್ತೆ ಅವಳ ಮನ್ಸು ಕಂಟ್ರೋಲ್ ತಪ್ತಾ ಇದೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಗ್ರೇಸ್ ಹೇಳ್ತಾಳೆ, ನನ್ನಿಂದ ಪಿಲ್ಸ್ ಇಲ್ದೆ ಇರೋಕ್ ಆಗಲ್ಲ, ಟೌನ್ಗೆ ಹೋಗಿ ಆ ಪಿಲ್ಸ್ ತರಬೇಕು, ನೀವು ಕೂಡ ಬನ್ನಿ ಅಂತ. ಏಡನ್ ಹೇಳ್ತಾನೆ, ಹೊರಗಡೆ ವಿಪರೀತ ಹಿಮ ಗಾಳಿ ಬೀಸ್ತಾ ಇದೆ, ಸಿಟಿ ಬೇರೆ ತುಂಬಾ ದೂರದಲ್ಲಿ ಇರೋದ್ರಿಂದ ಕಾರ್ ಇಲ್ದೆ ಹೋಗಕ್ ಆಗಲ್ಲ. ಆದ್ರೆ ಗ್ರೇಸ್ ನಾನು ಒಬ್ಳೆ ಹೋಗ್ತೀನಿ ಅಂತ ನಡ್ಕೊಂಡೇ ಹೋಗ್ತಾಳೆ. ದೂರದಲ್ಲಿ ಒಂದೇ ಒಂದು ಮನೆ ಇದೆ, ಆದ್ರೆ ಅಲ್ಲಿ ಯಾರು ಇಲ್ಲ. ಇವಳಿಗೆ ಗೊತ್ತಾಗುತ್ತೆ ಈ ಚಳಿಲಿ ತುಂಬಾ ದೂರ ಹೋಗಕ್ ಆಗಲ್ಲ ಅಂತ. ಅದಕ್ಕೆ ರಿಟರ್ನ್ ಬರ್ತಾಳೆ. ಒಳಗಡೆ ಬಂದಾಗ ಮಿಯಾ ಹಾಗೇನೆ ಏಡನ್ ಜಪ ಮಾಡ್ತಾ ಇದ್ದಾರೆ. ನ್ಯೂಸ್ ಪೇಪರ್ ನಲ್ಲಿ ಒಂದು ನ್ಯೂಸ್ ಬಂದಿದೆ, ಅದೇನಂದ್ರೆ ಈ 3 ಜನ ಸತ್ತೋಗಿದ್ದಾರೆ ಅಂತ. ಗ್ರೇಸ್ ಜಗಳ ಮಾಡ್ತಾಳೆ, ನಾವು ಸತ್ತಿಲ್ಲ, ಇದೆಲ್ಲ ಸುಳ್ಳು ಅಂತ. ಏಡನ್ ಹೇಳ್ತಾನೆ, ಇಲ್ಲ ನಾವೆಲ್ಲ ಸತ್ತೋಗಿದ್ದೀವಿ, ನಾವು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡದೆ ಇರೋದ್ರಿಂದ ನಾವಿನ್ನೂ ಇಲ್ಲೇ ಇದ್ದೀವಿ, ಸ್ವರ್ಗಕ್ಕೆ ಹೋಗಿಲ್ಲ. ಆದ್ರೆ ಗ್ರೇಸ್ ನಂಬಲ್ಲ. ನೋಡಿದ್ರೆ ಏಡನ್ ನೇಣ್ ಬಿದ್ದು ಸತ್ತೋಗಿದ್ದಾನೆ. ಇದನ್ ನೋಡಿ ಗ್ರೇಸ್ಗೆ ಗಾಬರಿ ಆಗುತ್ತೆ. ಸತ್ತಿರೋ ಏಡನ್ನ ಆತ್ಮ ಹೇಳುತ್ತೆ, ನಾನು ಸತ್ತೋಗಿದ್ದೀನಿ, ನಾನು ಹೀಗೇನೆ ನೇಣ್ ಬಿದ್ದು ಸತ್ತೋದೆ. ಅದಕ್ಕೆ ಪದೇ ಪದೇ ರಿಪೀಟ್ ಆದ್ರೂನು ನಾನು ಸತ್ತಿಲ್ಲ ಅಂತಾನೆ ಅನ್ನಿಸ್ತಾ ಇದೆ. ನಾವೆಲ್ಲ ಪಾಪಿಗಳು, ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡೋವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ ಅಂತ. ಕಟ್ ಮಾಡಿದ್ರೆ ಗ್ರೇಸ್ ಸಾಕಿದ್ದ ನಾಯಿ ಸತ್ತೋಗಿದೆ. ಅದ್ರ ಬಾಡಿನ ಎತ್ಕೊಂಡ್ ಬರ್ತಾಳೆ. ಈಗ್ಲೇ ಏಡನ್ ಒಂದು ಟ್ವಿಸ್ಟ್ ಕೊಡ್ತಾನೆ, ಗ್ರೇಸ್ ಇದೆಲ್ಲ ಬರೀ ನಾಟಕ ಅಷ್ಟೇ. ಫುಡ್ ಐಟಮ್ಸ್ ಸೇರಿದಂತೆ ನಿನ್ ಬಟ್ಟೆಗಳು, ನೀನ್ ಬಳಸ್ತಾ ಇದ್ದ ಪಿಲ್ಸ್, ಅವುಗಳನ್ನೆಲ್ಲ ಬಚ್ಚಿಟ್ಟಿದ್ದು ನಾವೇ. ಆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು, ಅದನ್ನ ನಾವೇ ರೆಡಿ ಮಾಡಿದ್ದು. ಇಲ್ಲಿಗ್ ಬರೋಕು ಮುಂಚೆನೆ ನಿನ್ ಬಗ್ಗೆ ತಿಳ್ಕೊಂಡು ಆ ಫೇಕ್ ನ್ಯೂಸ್ ಪೇಪರ್ನ ರೆಡಿ ಮಾಡ್ಕೊಂಡ್ ಬಂದ್ವಿ. ನಮ್ ತಾಯಿ ಸ್ಥಾನಕ್ಕೆ ನೀನ್ ಬಂದಿದ್ದು ನಮ್ಗೆ ಇಷ್ಟ ಇರ್ಲಿಲ್ಲ, ಅದಕ್ಕೇನೆ ನಿನ್ನ ಹೆದರ್ಸೋಕೋಸ್ಕರ ಹೀಗೆಲ್ಲ ಮಾಡಿದ್ವಿ. ಆ ದಿನ ರಾತ್ರಿ ಮಿಯಾ ಡೋರ್ ಓಪನ್ ಮಾಡಿದ್ರಿಂದಾನೆ ಆ ನಾಯಿ ಹೊರಗಡೆ ಹೋಗಿ ಚಳಿ ತಡಿಯೋಕಾಗ್ದೆ ಸತ್ತೋಗಿದೆ.
ಈಗ ಇಬ್ರು ಸಾರಿ ಕೇಳ್ತಾರೆ. ದಯವಿಟ್ಟು ನಮ್ನ ಕ್ಷಮಿಸ್ಬಿಡು, ನಿನ್ ಪಿಲ್ಸ್ ನಮ್ಮ ಹತ್ರನೇ ಇದೆ, ಅದನ್ನ ತಗೋ, ಇಲ್ಲ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ನಾವು ಪ್ರ್ಯಾಂಕ್ ಮಾಡಿದ್ವಿ ಅಷ್ಟೇ, ನಾವ್ ಯಾರು ಸತ್ತಿಲ್ಲ ಅಂತ. ಆದ್ರೆ ಪಾಪ ಗ್ರೇಸ್ಗೆ ರಿಯಾಲಿಟಿ ಅರ್ಥ ಆಗ್ತಿಲ್ಲ. ತುಂಬಾ ದಿನಗಳಿಂದ ಟ್ಯಾಬ್ಲೆಟ್ ಬೇರೆ ತಗೊಂಡಿಲ್ಲ, ಇವರಿಬ್ರು ಬೇರೆ ನಾವೆಲ್ಲ ಸತ್ತೋಗಿದ್ದೀವಿ ಅಂತ ಹೇಳಿದ್ರಿಂದ ಅವಳದನ್ನ ನಿಜವಾಗ್ಲೂ ನಂಬಿದ್ದಾಳೆ. ಪಾಪ ಮಾಡಿರೋದ್ರಿಂದನೇ ನಾವುಗಳು ಸ್ವರ್ಗಕ್ಕೆ ಹೋಗಿಲ್ಲ ಅಂತ ಕಿರ್ಚಾಡ್ತಾ ಇದ್ದಾಳೆ. ಇವ್ರಿಬ್ರಿಗೆ ಶಾಕ್ ಆಗುತ್ತೆ. ತಮಾಷೆ ಮಾಡೋಕೆ ಹೋಗಿ ಈ ತರ ಆಗೋಯ್ತಲ್ಲ ಅಂತ ಹೆದ್ರಿ ಇಬ್ರು ಮೇಲ್ಗಡೆ ಬಂದು ಹೈಡ್ ಆಗ್ತಾರೆ. ಬೆಳಗ್ಗೆ ಮಿಯಾ ರೆಸ್ಟ್ ರೂಮ್ಗೆ ಹೋಗಿ ಬರುವಾಗ ಅವಳ ಗೊಂಬೆನ ಕೆಳಗಡೆನೆ ಹಾಕ್ ಬಂದಿರ್ತಾಳೆ. ಆ ಗೊಂಬೆನ ಎತ್ಕೊಂಡು ಗ್ರೇಸ್ ಮೇಲ್ಗಡೆ ಬರ್ತಾಳೆ. ಕೈಯಲ್ಲಿ ಗನ್ ಬೇರೆ ಇದೆ. ನೀವು ಹೇಳಿದ್ದು ನಿಜ, ನಾವೆಲ್ಲ ಸತ್ತೋಗಿದ್ದೀವಿ, ನಾವು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡೋವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ. ಇವರಿಬ್ರು ತುಂಬಾನೇ ಟ್ರೈ ಮಾಡ್ತಾರೆ, ನಾವಿನ್ನು ಬದುಕಿದ್ದೀವಿ, ಸತ್ತಿಲ್ಲ, ನೀನು ಆ ಟ್ಯಾಬ್ಲೆಟ್ಗಳನ್ನ ತಗೋ, ನಿನ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ ಅಂತ. ಆದ್ರೆ ಇವಳು ಕೇಳ್ತಾನೆ ಇಲ್ಲ. ಅಷ್ಟರಲ್ಲಿ ರಿಚರ್ಡ್ ಬರ್ತಾನೆ. ಗ್ರೇಸ್ ಕೈಯಲ್ಲಿ ಗನ್ ಇರೋದ್ ನೋಡಿ ಇವನಿಗೆ ಶಾಕ್ ಆಗುತ್ತೆ. ನಾವೆಲ್ಲ ಸತ್ತೋಗಿದ್ದೀವಿ, ನಮ್ಮ ಆತ್ಮಗಳಿಗೆ ಶಾಂತಿ ಸಿಗ್ತಾ ಇಲ್ಲ ಅಂತ. ಈಗ ಅವಳೇ ಶೂಟ್ ಮಾಡ್ಕೋತಾಳೆ, ಆದ್ರೆ ಫೈರ್ ಆಗಲ್ಲ. ನೋಡಿದ್ರ ಅದಕ್ಕೇನೆ ಬುಲೆಟ್ ಫೈರ್ ಆಗಿಲ್ಲ, ಯಾಕಂದ್ರೆ ನಾವೆಲ್ಲ ಸತ್ತೋಗಿದ್ದೀವಿ ಅಂತ. ರಿಚರ್ಡ್ ಹೇಳ್ತಾನೆ, ಆ ಗನ್ ಕೊಡು. ಕಾಮನ್ ಆಗಿ ಗನ್ನಲ್ಲಿ 6 ಬುಲೆಟ್ಸ್ ಇರುತ್ತೆ, ಆದ್ರೆ ಈ ಗನ್ನಲ್ಲಿ 3 ಬುಲೆಟ್ಸ್ ಮಾತ್ರ ಇದೆ. ಉಳಿದಿರೋ 3 ಬುಲೆಟ್ಸ್ ಇರ್ಬೇಕಾದ ಜಾಗ ಖಾಲಿ ಇರೋದ್ರಿಂದ ಇವಳು ಶೂಟ್ ಮಾಡ್ಕೊಂಡಾಗ ಫೈರ್ ಆಗಿಲ್ಲ. ಆದ್ರೆ ಈಗ ಗ್ರೇಸ್ ರಿಚರ್ಡ್ಗೆ ಶೂಟ್ ಮಾಡಿದಾಗ ಫೈರ್ ಆಗಿ ಅವನು ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಈ ಗ್ಯಾಪ್ ಅಲ್ಲ ಮಕ್ಕಳು ಕಾರ್ನ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅವರಿಬ್ಬರನ್ನ ಮೇಲ್ಗಡೆ ಕರ್ಕೊಂಡ್ ಬಂದು ಹಾಗೇನೆ ರಿಚರ್ಡ್ ಬಾಡಿನ ಕೂಡ ಚೇರಲ್ಲಿ ಕೂರಿಸಿ, ದೇವ್ರೆ ನಾವೆಲ್ಲ ತಪ್ಪು ಮಾಡಿದ್ದೀವಿ, ನಮ್ನ ನಿಮ್ ಹತ್ರ ಕರ್ಕೊಳ್ಳಿ ಅಂತ ಜಪ ಮಾಡ್ತಿದ್ದಾಳೆ. 3 ಜನರ ಬಾಯಿಗೆ ಟೇಪ್ ಅಂಟಿಸಿ ಅದ್ರಲ್ಲಿ ಸಿನ್ ಅಂತ ಬರ್ದಿದೆ, ಅಂದ್ರೆ ಪಾಪಿಗಳು ಅಂತ. ಗ್ರೇಸ್ ಚಿಕ್ಕವಳಾಗಿದ್ದಾಗ ಅವರಪ್ಪ ಕಲ್ಟ್ ಗ್ಯಾಂಗ್ ನ ಲೀಡರ್ ಆಗಿದ್ರು ಅಲ್ವಾ, ಆಗ ಮಾಸ್ ಸೂಸೈಡ್ ಮಾಡ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ ಅವರೆಲ್ಲ ನಂಬಿದ್ರು. ಆ ತರದೊಂದು ಸೂಸೈಡ್ ಇಂದ ಬಚಾವಾದ್ಮೇಲೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಗ್ರೇಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ಲು. ಆದ್ರೆ ಇವರಿಬ್ರು ತಮಾಷೆ ಮಾಡೋಕೆ ಹೋಗಿ ಅವಳ ಟ್ಯಾಬ್ಲೆಟ್ ಗಳನ್ನ ಬಚ್ಚಿಟ್ಟಿದ್ರಿಂದ ಆ ಚಿಕ್ಕ ವಯಸ್ಸಿನ ಟ್ರಾಮಾ ಮತ್ತೆ ಟ್ರಿಗರ್ ಆಗಿ ರಿಯಾಲಿಟಿಗೂ ಇಲ್ಯೂಷನ್ಗೂ ಇವಳಿಗೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಈಗ ಇವರಿಬ್ಬರನ್ನ ಕೂಡ ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ. ಆ ಗನ್ ತೋರಿಸಿ ಮೂವಿನ ಎಂಡ್ ಮಾಡ್ತಾರೆ. ಗಾಯ್ಸ್, ಯಾವ್ದೇ ಕಾರಣಕ್ಕೂ ಮೆಂಟಲ್ ಇಲ್ನೆಸ್ ಇರೋ ಪೇಷಂಟ್ ಗಳ ಜೊತೆ ತಮಾಷೆ ಮಾಡೋಕೆ ಹೋಗ್ಬೇಡಿ, ಅದು ನಿಮ್ ಪ್ರಾಣಕ್ಕೆ ಕುತ್ತು ತರೋ ಸಾಧ್ಯತೆ ಇದೆ. ಓಕೆ ಗಾಯ್ಸ್, ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.